ಮನದಲ್ಲಿ ಮನೆಯಲ್ಲಿ ಕತ್ತಲೆ ತುಂಬಿದ್ದರೆ ಸುಖ ಸಂತೋಷ ಹೇಗೆ ಮರೀಚಿಕೆಯಾಗುತ್ತೋ ಹಾಗೆಯೇ ಊರು ರಾಜ್ಯ ದೇಶದಲ್ಲೂ ಯಾವ ಬಗೆಯ ಕತ್ತಲೆಯೂ ಇಲ್ಲದೆ ಬೆಳ್ಳನೆಯ ಬೆಳಕು ಎಲ್ಲೆಡೆ ಚೆಲ್ಲುವಂತಾಗಬೇಕು. ಈ ಜ್ಞಾನದ ಬೆಳಕಿನ ಅಡಿಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರುವಂತಾಗಬೇಕು ಎಂಬುದು ರಾಷ್ಟ್ರಕವಿಗಳಾದ ಶ್ರೀ ಮೈಥಿಲಿ ಶರಣ್ ಗುಪ್ತರವರ ಆಶಯ. ಅವರ ಈ ಆಶಯ ಅವರ ಸಾಕಷ್ಟು ಕವಿತೆಗಳಲ್ಲೂ ವ್ಯಕ್ತವಾಗಿದೆ. ಹಾಗೆ ದೇಶದ ಯಶಸ್ಸನ್ನ ಬಯಸುವ ಕವಿತೆ ಜಯ ಜಯ ಭಾರತ ಮಾತೆ. ಮೊದಲಿಗೆ ಈ ಕವಿತೆಯ ಕವಿ ಶ್ರೀ ಮೈಥಿಲಿ ಶರಣ್ ಗುಪ್ತರವರ ಕಿರುಪರಿಚಯವನ್ನ ನೋಡೋಣ. राष्ट्रकवि मैथिली शरण गुप्त जी का जन्म चिरगांव झांसी जिला उत्तर प्रदेश में हुआ. राष्ट्रकवि मैथिली शरण गुप्त जी ಅವರು ಉತ್ತರ ಪ್ರದೇಶ ರಾಜ್ಯದ ಝಾನ್ಸಿ ಜಿಲ್ಲೆಯ ಚಿರಗಾಂವ್ ಎಂಬಲ್ಲಿ 1886ರಲ್ಲಿ ಜನಿಸ್ತಾರೆ. इनके पिता श्री सेठ रामचरण भी ब्रजभाषा के कवि थे. ಇವರ ತಂದೆ ಹೆಸರು ಶ್ರೀ ಸೇಠ್ ರಾಮಚರಣ್ ಅಂತ. ಇವರು ಬ್ರಜಭಾಷೆಯ ಕವಿಯಾಗಿದ್ದರು. ಇವರು ಸಹ ಕವಿಗಳೇ, ಇವರ ತಂದೆ ಸಹ. ಬ್ರಜಭಾಷೆ ಅಂದರೆ ಹಿಂದಿಯ ಒಂದು ಬೋಲಿ ಅಂತ ಹೇಳ್ತಾರೆ. ಖಡಿ ಬೋಲಿ, ಬ್ರಜಭಾಷಾ, ಅವಧಿ, ಈ ಥರ ಬೇರೆ ಬೇರೆಯ ಪ್ರಾಂತೀಯ ಭಾಷೆಗಳವು. ಆಚಾರ್ಯ ಮಹಾವೀರ್ ಪ್ರಸಾದ್ ದ್ವಿವೇದಿ ಜಿ ಆಪ್ಕೆ ಸಾಹಿತ್ಯಿಕ ಗುರು ಥೇ. ಆಚಾರ್ಯರಾದಂತಹ ಶ್ರೀ ಮಹಾವೀರ್ ಪ್ರಸಾದ್ ದ್ವಿವೇದಿ ಜಿ ಅವರು ಇವರ ಸಾಹಿತ್ಯಿಕ ಗುರುಗಳು. ಯಾರ ಸಾಹಿತ್ಯಿಕ ಗುರುಗಳು ಇವರು? ನಮ್ಮ ಮೈಥಿಲಿ ಶರಣ್ ಗುಪ್ತಜಿ ಅವರ ಸಾಹಿತ್ಯಿಕ ಗುರುಗಳು. ಅಷ್ಟೇ ಅಲ್ಲ, ದ್ವಿವೇದಿ ಅವರು ಇಡೀ ಒಂದು ಕಾಲಘಟ್ಟಕ್ಕೆ ಹಿಂದಿಯನ್ನ ಮುನ್ನಡೆಸಿದವರು. ಖಡಿಬೋಲಿ ಹಿಂದಿ ಅಂತ ನಾವು ಏನು ಮಾಡಿದೀವೋ ಅದಕ್ಕೆ ಮಾನಕಗಳನ್ನು ಸೆಟ್ ಮಾಡಿದಂಥವ್ರು. ಸಾಕಷ್ಟು ಕವಿಗಳನ್ನ ಹಿಂದಿ ಸಾಹಿತ್ಯಕ್ಕೆ ಪರಿಚಯಿಸಿದವರು ಆಚಾರ್ಯರಾದಂತಹ ಶ್ರೀ ಮಹಾವೀರ್ ಪ್ರಸಾದ್ द्विवेदी ಅವರು. आपने प्रबंध काव्यों तथा खंड काव्यों की रचना की है. ಅಂದರೆ ಮೈಥಿಲಿ ಶರಣ್ ಗುಪ್ತಜಿ ಅವರು ಪ್ರಬಂಧ ಕಾವ್ಯಗಳಲ್ಲೂ ಮತ್ತು ಖಂಡ ಕಾವ್ಯಗಳಲ್ಲೂ ಕೂಡ ತಮ್ಮ ರಚನೆಗಳನ್ನು ಮಾಡಿದ್ದಾರೆ. ಇವೆರಡೂ ಕೂಡ ಕಾವ್ಯದ ಬೇರೆ ಬೇರೆ ವಿಭಾಗಗಳು. ಎರಡೂ ರೀತಿಯ ಕಾವ್ಯಗಳಲ್ಲೂ ಕೂಡ ಮೈಥಿಲಿ ಶರಣ್ ಗುಪ್ತರು ತಮ್ಮ ಕಾವ್ಯ ರಚನೆಯನ್ನು ಮಾಡಿದ್ದಾರೆ. ಖಡಿಬೋಲಿಗೆ ಆಗಲೇ ಹೇಳಿದ್ನಲ್ಲ ಬ್ರಜಭಾಷಾ ಅಂತ. ಈಗ ನಾವೆಲ್ಲ ಓದ್ತಾ ಇರೋದು ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂತಹ ಸಾಕಷ್ಟು ಹೆಚ್ಚಿನ ಸಾಹಿತ್ಯ ಖಡಿಬೋಲಿ ಅಂತಾನೆ ಹೇಳ್ತಾರೆ. ಖಡಿಬೋಲಿ ಹಿಂದಿ ಅಂತ ಹೇಳ್ತಾರೆ. ಖಡಿಬೋಲಿ ಕೆ ವಿಕಾಸ್ ಮೇ ಗುಪ್ತಜಿ ಕಾ ಯೋಗದಾನ್ ಅನನ್ಯತಮ್ ಹೈ. ಈ ಖಡಿಬೋಲಿಯ ಈಗ ನಾವೇನು ಕರಿತಿದ್ದೀವೋ ಈ ಹಿಂದಿಯ ವಿಕಾಸದಲ್ಲಿ ಗುಪ್ತಜಿ ಅವರ ಅಂದರೆ ಮೈಥಿಲಿ ಶರಣ್ ಗುಪ್ತಜಿ ಅವರ ಒಂದು ಯೋಗದಾನ್ ಅಂದರೆ ಏನು, ಅವರ ಒಂದು ಕೊಡುಗೆ ಸಾಕಷ್ಟು ಉತ್ತಮವಾದಂಥದ್ದು. ಅನನ್ಯತಮ ಅಂದರೆ ತುಂಬ ವಿಶೇಷವಾದಂಥದ್ದು. साहित्यिक सेवा के सम्मानार्थ सन 1961 ईस्वी में उन्हें पद्म भूषण उपाधि मिली थी. ಅಂದರೆ ಇವರ ಸಾಹಿತ್ಯದ ಸೇವೆಯನ್ನ ಮನಗಂಡು ಗೌರವಿಸಿ 1961ನೇ ಇಸ್ವಿಯಲ್ಲಿ ಇವರಿಗೆ ಪದ್ಮಭೂಷಣ, ಭಾರತದ ಅತ್ಯುನ್ನತ ಗೌರವಗಳಲ್ಲಿ ಇದು ಸಹ ಅಂತಹ ಒಂದು ಗೌರವವನ್ನು ಇವರಿಗೆ ಕೊಟ್ಟು ಇವರ ಸಾಹಿತ್ಯ ಸೇವೆಯನ್ನ ಗೌರವಿಸಲಾಗಿತ್ತು. ಸಾಕೇತ್ ಇವರ ಮಹಾಕಾವ್ಯದ ಹೆಸರೇನು? ಸಾಕೇತ್ ಮಹಾಕಾವ್ಯ ಪರ್ ಆಪ್ಕೋ ಗಂಗಾ ಪ್ರಸಾದ್ ಪಾರಿತೋಷಕ್. ಈ ಒಂದು ಮಹಾಕಾವ್ಯಕ್ಕಾಗಿ ಗಂಗಾ ಪ್ರಸಾದ್ ಪಾರಿತೋಷಕ ಸಹ ಸಿಕ್ಕಿದೆ. ಆಪ್ ರಾಜ್ಯಸಭಾಕ್ಕೆ ಮಾನೋನೀತ್ ಸದಸ್ಯ ರಹೆ. ಇವರು ರಾಜ್ಯಸಭೆಯ ಗೌರವಾನ್ವಿತ ಸದಸ್ಯರು ಸಹ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಪಂಚವಟಿ, ಜಯದ್ರಥ್, ರಂಗ್ ಮೇ ಭಂಗ್, ಭಾರತ್ ಭಾರತಿ, ಅನಘ್, ನಹುಷ್ ಆದಿ ಆಪ್ಕಿ ಮಹತ್ವಪೂರ್ಣ ಕೃತಿಯ ಹೈ. ಯಾವ್ಯಾವ ಇವರ ಮಹತ್ವಪೂರ್ಣವಾದಂತಹ ಕೃತಿಗಳು ಹೇಳಿದರೆ ಪಂಚವಟಿ, ಜಯದ್ರಥ್, ರಂಗ್ ಮೇ ಭಂಗ್, ಭಾರತ್ ಭಾರತಿ, ಅನಘ್, ನಹುಷ್ ಇವೆಲ್ಲವೂ ಕೂಡ ಮುಂತಾದವು ಇವರ ಮಹತ್ವಪೂರ್ಣವಾದಂತಹ ಕೃತಿಗಳು, ಕಾವ್ಯಗಳು. ಆಪ್ಕಿ ಭಾಷಾ ಸರಸ್ ಅವ್ರ ಶೈಲಿ ರೋಚಕ್ ಹೈ ಅಂತ ನಾವು ಇವರ ಕಿರುಪರಿಚಯದಲ್ಲಿ ಇವ್ರನ್ನ ಪರಿಚಯ ಮಾಡ್ಕೊಂಡಿದ್ದೀವಿ. ಕವಿತೆಯ ಆಶಯ ನಾವು ಈಗಾಗಲೇ ಮಾತಾಡಿದ್ದೀವಿ, ಆದರೂ ಇನ್ನೊಂದ್ಸಲ ನೋಡ್ಕೊಂಡ್ಬಿಡೋಣ ಇಲ್ಲೇನು ಹೇಳಿದ್ದಾರೆ ಅಂತ. ಕವಿ ಇಸ್ ಕವಿತಾ ಮೇ ಭಾರತ್ ಮಾತಾ ಕಾ ಗುಣಗಾನ್ ಕರ್ ರಹೆ ಹೈ. ಜಯ ಜಯ ಭಾರತ್ ಮಾತಾ ಕವಿತೆಯ ಶೀರ್ಷಿಕೆಯನ್ನು ಹೇಳಿದಂಗೆ ನಮ್ಮ ಭಾರತ ಮಾತೆಯ ಕುರಿತಾದಂತಹ ಗುಣಗಾನ ಮಾಡುವಂತಹ ಕವಿತೆ. ನಮ್ಮ ದೇಶದ, ನಮ್ಮ ಭೂಮಿಯ, ನಮ್ಮ ನೆಲದ ಗುಣಗಾನ ಇಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ. ಕವಿ ಪ್ರಾರ್ಥನಾ ಕರ್ ರಹೆ ಹೈ ಕಿ ಕವಿಗಳು ಪ್ರಾರ್ಥಿಸ್ತಾ ಇದ್ದಾರೆ ಏನನ್ನ? ಇಸ್ ದೇಶ್ ಕೆ ಪಾವನ್ ಆಂಗನ್ ಮೇ ಅಂಧೇರ ಹಟೆ ಅವ್ರ ಜ್ಞಾನ್ ಮಿಲೆ. ಅಂದರೆ ಇದರಲ್ಲಿ ಇರ್ತಕ್ಕಂತಹ
ಕತ್ತಲು ದೂರಾಗಿ ಜ್ಞಾನದ ಬೆಳಕು ಹರಿಯಲಿ ಅಂತ ಹೇಳ್ಬಿಟ್ಟು ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ. ಸಬ್ ಲೋಗ್ ಮಿಲ್ಜುಲ್ ಕರ್ ಭಾರತ್ ಮಾತಾಕ್ಕೆ ಯಶ್ಕಿ ಗಾಥಾ ಗಾಯ. ನಾವೆಲ್ಲರೂ ಸೇರಿ ನಮ್ಮಲ್ಲಿರ್ತಕ್ಕಂಥ ಭೇದವನ್ನು ಮರೆತು ನಾವೇನು ಮಾಡಬೇಕು, ಭಾರತ ಮಾತೆಯ ನಮ್ಮ ದೇಶದ ಯಶಸ್ಸಿನ ಗಾಥೆಯನ್ನ ಹಾಡೋಣ ಅಂತ ಅವರು ಕರೆ ನೀಡ್ತಾ ಇದ್ದಾರೆ. ಜೈ ಜೈ ಭಾರತ್ ಮಾತಾ ऊंचा हिया हिमालय तेरा उसमें कितना स्नेह भरा दिल में अपने आग दबाकर रखता हमको हरा भरा सौ सौ सोतों से बह बह कर है पानी फूटा आता जय जय भारत माता. ಸರಳವಾಗಿ ಈ ಮೊದಲ ಪ್ಯಾರಾಗ್ರಾಫ್ನ ಸಾರಾಂಶವನ್ನು ನೋಡೋದಾದ್ರೆ ಕವಿಗಳು ಹೀಗೆ ಹೇಳ್ತಿದ್ದಾರೆ: ಭಾರತ ಮಾತೆಗೆ ಜಯವಾಗಲಿ. ಇಲ್ಲಿರುವ ಹಿಮಾಲಯದ ಹೃದಯ ಎಷ್ಟು ಎತ್ತರವಿದೆಯೋ ಅಷ್ಟೇ ಸ್ನೇಹ ವಿಶ್ವಾಸ ಅದರಲ್ಲಿ ತುಂಬಿದೆ. ಇಂಥ ಸ್ನೇಹ ತುಂಬಿದ ಮನದಲ್ಲಿ ಅದೆಷ್ಟೋ ವೈರುಧ್ಯಗಳು ಜ್ವಲಂತ ಸಮಸ್ಯೆಗಳಿದ್ದರೂ ನಮ್ಮನ್ನೆಲ್ಲ ಹಸಿರಾಗಿರಿಸಿದ ಪುಣ್ಯ ಭೂಮಿ ನಮ್ಮದು. ಇಲ್ಲಿನ ಪವಿತ್ರ ನದಿಗಳ ನೀರು ಅದೆಷ್ಟೋ ಮೂಲಗಳಿಂದ ಹರಿದು ಬರುತ್ತದೆ. ಸ್ರೋತ್ ಅಂದರೆ ಮೂಲ, ಸೋರ್ಸ್ ಅಂತೀವಲ್ಲ, ಅದು ಹರಿದು ಬರುತ್ತದೆ. ಅಷ್ಟು ಸಂಪದ್ಭರಿತ ದೇಶ ನಮ್ಮದು. ಭಾರತ ಮಾತೆಗೆ ಜಯವಾಗಲಿ ಎಂದು ಜಯಘೋಷ ಮೊಳಗಿಸುತ್ತಿದ್ದಾರೆ ಕವಿ ಮೈಥಿಲಿ ಶರಣ ಗುಪ್ತಜಿಯವರು. ಕಮಲ್ ಖಿಲೆ ತೇರೆ ಪಾನಿ ಮೇ ಧರ್ತಿ ಪರ್ ಹೈ ಆಮ್ ಫಲೆ इस धानी आंचल में देखो कितने सुंदर भाव पले भाई भाई मिल रहे सदा ही टूटे कभी ना नाता जय जय भारत माता. ಇಲ್ಲಿನ ಇಂಥ ನೀರಿನಲ್ಲಿ ಕಮಲದ ಹೂಗಳು ಅರಳಿವೆ. ನೆಲದ ಮೇಲಿನ ಮರಗಳಲ್ಲಿ ಸ್ವಾದಿಷ್ಟ ಮಾವು ಹಣ್ಣಾಗಿವೆ. ತಾಯಿಯ ಹಸಿರು ಸೆರಗಿನಂಚಿನಲ್ಲಿ ಎಷ್ಟು ಸುಂದರ ಭಾವನೆಗಳಿವೆ. ಇಲ್ಲಿನ ಎಲ್ಲರಲ್ಲಿ, ಅಂದರೆ ಧರ್ಮ, ಮತ, ಪಂಥ, ಜಾತಿ, ಬಣ್ಣ, ಭಾಷೆ, ಪ್ರಾಂತ್ಯ ಇವೆಲ್ಲದರ ಅಂತರವನ್ನ ಮರೆತು ಅಣ್ಣ ತಮ್ಮಂದಿರಂತೆ, ಸಹೋದರರಂತೆ ಒಂದಾಗಿ ಬೆರೆಯುತ್ತಿದ್ದಾರೆ. ನಮ್ಮೆಲ್ಲರ ಅಂತಃ ಸಂಬಂಧ ಆ ರೀತಿಯಲ್ಲಿ ಬೆಸೆದಿದೆ. ಈ ಬೆಸುಗೆ ಮುರಿಯದಿರಲಿ ಮಾತೆ, ನಿನಗೆ ಯಶಸ್ಸಾಗಲಿ ಎಂದು ಕವಿಗಳು ಹೇಳುತ್ತಿದ್ದಾರೆ. ಟೂಟೆ ಕಭೀನಾ ನಾಥ ಅಂದರೆ ಈ ಸಂಬಂಧ ಎಂದಿಗೂ ಕೂಡ ಮುರಿಯದಿರಲಿ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ, ಬಾಯಿ ಬಾಯಿ ಮಿಲ್ ರಹೆ ಸದಾಹಿ ಅಂದರೆ ಅಣ್ಣ ತಮ್ಮಂದಿರು ಎಂದೆಂದಿಗೂ ಕೂಡ ನಾವು ಒಂದಾಗಿ ನಮ್ಮ ದೇಶವನ್ನು ಮುನ್ನಡೆಸೋಣ, ನಾವೆಂದಿಗೂ ಒಂದೇ ಅನ್ನೋ ಮಾತನ್ನ ನಾವು ಮನಗಾಣೋಣ ಅನ್ನೋದು ಕವಿಗಳ ಆಶಯ. तेरी लाल दिशा में ही माँ चंद्र सूर्य चिरकाल रहे तेरे पावन आंगन में अंधकार हटे और ज्ञान मिले मिलजुल कर ही हम सब गाएं तेरे यश की गाथा जय जय भारत माता. ಕೆಂಪಗೆ ಹೊಳೆಯುವ ದಿಕ್ಕಲ್ಲಿ ಬೆಳಕನ್ನ ಬೆಳಗುತ್ತಿರಲಿ ಚಂದ್ರ ಸೂರ್ಯರು. ಇಲ್ಲಿನ ಪರಮ ಪಾವನ ಅಂಗಳ ಅಥವಾ ನೆಲದಲ್ಲಿನ ಅಂಧಕಾರದಂತಹ ಅಜ್ಞಾನ ಅಳಿದು ಜ್ಞಾನದ ಬೆಳಕು ಪಸರಿಸಲಿ. ಎಲ್ಲರೂ ಎಲ್ಲ ಬಗೆಯ ಭೇದ ಭಾವಗಳನ್ನು ತೊರೆದು ದೇಶದ ಯಶಸ್ಸಿನ ಗಾಥೆಯನ್ನ ಹಾಡೋಣ. ಜಯ ಜಯ ಭಾರತ ಮಾತೆ ಎಂದು ಹಾಡುತ್ತಿರುವ ಕವಿಗಳು ಒಟ್ಟಾಗಿ ನಾವೆಲ್ಲ ನಾಡು ಕಟ್ಟೋಣ, ದೇಶ ಕಟ್ಟೋಣ ಎಂಬ ಕರೆ ನೀಡುತ್ತಿದ್ದಾರೆ. ಸೂರ್ಯ ಚಂದ್ರರು ಚಿರಕಾಲ ಇರಲಿ ಅಂದರೆ ಇಲ್ಲಿ ಎಂದಿಗೂ ಕೂಡ ಬೆಳಕು ಸದಾಕಾಲ ಇರಲಿ ಅಂತ. ಪಾವನ ಆಂಗನ್ ಅಂದರೆ ಇಲ್ಲಿಯ ನೆಲ, ಇಲ್ಲಿಯ ಅಂಗಳ ಪವಿತ್ರವಾದದ್ದು ಅಂತ. ಅಂಧಕಾರ ಹಟೆ ಅವ್ರ ಜ್ಞಾನ ಮಿಲೆ ಅಂದರೆ ಇಲ್ಲಿರ್ತಕ್ಕಂಥ ಅಂಧಕಾರ ತೊಲಗಿ ಇಲ್ಲಿ ಜ್ಞಾನದ ಬೆಳಕು ಪಸರಿಸಲಿ ಅಂತ. ಮಿಲ್ ಜುಲ್ಕರ್ ಹಿ ಹಮ್ ಸಬ್ ಗಾಯೆ ತೇರೆ ಯಶ್ ಕಿ ಗಾಥಾ ಜೈ ಜೈ ಭಾರತ್ ಮಾತಾ ಅಂದರೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಒಂದೇ ಸ್ವರದಲ್ಲಿ ತಾಯಿಯ ಯಶಸ್ಸಿನ ಗಾಥೆಯನ್ನ ಹಾಡೋಣ ಅನ್ನೋದು ಕವಿಗಳ ಮಾತು. ನಾವು ಅದನ್ನು ಆಚರಿಸೋಣ. ನಾವು ಆ ಕವಿವಾಣಿಯ ಕಿವಿಯಾಗಿ ಅವರ ಆಶಯ ಈಡೇರಿಸೋಣ. ಭವ್ಯ ಭಾರತವನ್ನ ಕಟ್ಟೋಣ. ಇದು ಕವಿತೆಯ ಸಾರಾಂಶ, ಆಶಯ ಎಲ್ಲವೂ. ಈಗ ನಾವು ಪ್ರಶ್ನೆ ಉತ್ತರ ಹಾಗೂ ಇನ್ನಿತರೆ ಅಭ್ಯಾಸಕ್ಕಿರ್ತಕ್ಕಂತಹ ಮಾಹಿತಿಯನ್ನ ನೋಡೋಣ. ಅದಕ್ಕೆ ಉತ್ತರ ಬರೆಯುವ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲ ಪ್ರಶ್ನೆ ಏನಿದೆ, ಜೈ ಜೈ ಭಾರತ್ ಮಾತಾ ಕೆ ಕವಿ ಕೌನ್ ಹೈ ಅಂತ. ಜೈ ಜೈ ಭಾರತ್ ಮಾತಾ ಇಸ್ ಕವಿತಾ ಕೆ ಕವಿ ಶ್ರೀ ಮೈಥಿಲಿ ಶರಣ ಗುಪ್ತಜಿ ಹೈ. ಅಂದ್ರೆ ಈ ಕವಿತೆಯ ಕವಿಗಳು ಯಾರು? ಶ್ರೀ ಮೈಥಿಲಿ ಶರಣ ಗುಪ್ತಜಿ ಅವರು. ಎರಡನೇ ಪ್ರಶ್ನೆ ಏನಿದೆ,
ಗುಪ್ತು ಜಿ ಕೋ ಕೌನ್ ಸಿ ಉಪಾಧಿ ಮಿಲಿ ಹೈ? ಗುಪ್ತು ಜಿ ಅವರಿಗೆ ಸಿಕ್ಕಿರ್ತಕ್ಕಂತಹ ಗೌರವ ಯಾವುದು? गुप्तु जी को साहित्यिक सेवा के सम्मानार्थ पद्म भूषण उपाधि मिली है. ಯಾವ ಉಪಾಧಿ ಸಿಕ್ಕಿದೆ ಅವರಿಗೆ? ಪದ್ಮಭೂಷಣ ಗೌರವ ದಕ್ಕಿದೆ, ಸಿಕ್ಕಿದೆ. ಹಾಗೆ ಮೂರನೇ ಪ್ರಶ್ನೆ, ಕವಿ ಕಿಸ್ ದೇವಿ ಕಿ ವಂದನಾ ಕರ್ ರಹೆ ಹೈ? ಕವಿ ಭಾರತ್ ಮಾತಾ ಕಿ ವಂದನಾ ಕರ್ ರಹೆ ಹೈ. ಭಾರತ ಮಾತೆಯನ್ನ ವಂದಿಸಿ ಈ ಪ್ರಾರ್ಥನೆಯನ್ನ ಅವರು ಸಲ್ಲಿಸ್ತಾ ಇದ್ದಾರೆ. हिमालय रूपी हृदय में क्या भरा है? ಹಿಮಾಲಯ ರೂಪಿ ಹೃದಯ ಮೇ ಸ್ನೇಹ ಭರ ಹೈ. ಹಿಮಾಲಯ ರೂಪದ ಹೃದಯದಲ್ಲಿ ಸ್ನೇಹ ತುಂಬಿದೆ. ಫಿಫ್ತ್ ಕ್ವಶನ್ ನೋಡಿ, ಪಾನಿ ಕೈಸೆ ಫೂಟಾ ಆತಾ ಹೈ? ಪಾನಿ ಸೌ ಸ್ರೋತೋಂ ಸೆ ಫೂಟಾ ಆತಾ ಹೈ. ನೂರಾರು ಮೂಲಗಳಿಂದ ನೀರು ಏನಾಗುತ್ತೆ? ಹರಿದು ಬರುತ್ತೆ. ಅಂದ್ರೆ ನದಿಯ ಮೂಲಗಳು ನೂರಾರು. ಪಾನಿ ಮೇ ಕ್ಯಾ ಖಿಲೆ ಹೈ? ಪಾನಿ ಮೇ ಕಮಲ್ ಖಿಲೆ ಹೈ. ನೀರಲ್ಲಿ ಅರಳಿರ್ತಕ್ಕಂಥ ಹೂಗಳು ಯಾವುವು? ಕಮಲದ ಹೂಗಳು ಅರಳಿವೆ. ಸುಂದರ್ ಭಾವ್ ಕಹಾ ಪಲೆ ಹೈ? ಭಾರತ್ ಮಾತಾ ಕಿ धानी अंचल में यानी हरे अंचल में सुंदर भाव पले हैं. ತಾಯಿಯ ಹಸಿರು ಅಂಚಿನಲ್ಲಿ ಸುಂದರ ಭಾವನೆಗಳು ಬೆಳೆದಿವೆ. ಎರಡನೇ ಮೇನೇನಿದೆ? दो तीन वाक्यों में उत्तर लिखिए ಅಂತ ಇದೆ. ಹಿಮಾಲಯ के बारे में कवि की भावना क्या है? ಹಿಮಾಲಯದ ಬಗ್ಗೆ ಕವಿಯ ಭಾವನೆ ಏನು? ಹಿಮಾಲಯ के बारे में कवि की भावना है कि, ನೋಡ್ರಿ, ಕವಿ ಕಿ ಹೈ ಕಿ ಅಂತಕ್ಕಂಥ ಎರಡಿದಾವೆ. ಈ ಕಿ ದೀರ್ಘ, ಈ ಕಿ ಏನು ರಸ್ವ, ಇದು ಕಿ ಅದು ದೀರ್ಘ ಕಿ. ಹಿಮಾಲಯ ಸುಂದರ और ವಿಶಾಲ ಹೈ. ಇಲ್ಲಿ ಇರ್ತಕ್ಕಂತಹ ಹಿಮಾಲಯ ಸುಂದರವಾಗಿದೆ ಹಾಗೂ ವಿಶಾಲವಾಗಿದೆ. ಹಿಮಾಲಯ ಕೆ ಹೃದಯ ಮೇ ಸ್ನೇಹ ಭರ ಹೈ. ಹಿಮಾಲಯದ ಹೃದಯದಲ್ಲಿ ಸ್ನೇಹ ತುಂಬಿದೆ. ಇಸ್ಮೇ ಸಬ್ಕೋ ಸುಖ್ ಮಿಲ್ತಾ ಹೈ. ಇದರಿಂದಾಗಿ ಎಲ್ಲರಿಗೂ ಕೂಡ ನಮಗೆ ದೇಶವಾಸಿಗಳಿಗೆ ಸುಖ ಅನ್ನೋದು ಸಿಗುತ್ತೆ. ದಿಲ್ ಮೇ ಆಗ್ ದಬಾಕರ್ का मतलब क्या है? दिल में आग दबाकर का मतलब है कि यहाँ कितने ही दुख होते हैं फिर भी माँ हमें अपने स्नेह से हरा भरा या समृद्ध रखती है. ಅಂದ್ರೆ ಇಲ್ಲಿ ಸಾಕಷ್ಟು ತೊಂದರೆಗಳಿದಾವೆ, ವೈರುಧ್ಯಗಳಿದಾವೆ, ದುಃಖ ಇಲ್ಲಿ ಮಡುಗಟ್ಟಿದೆ. ಆದರೂ ಕೂಡ ತಾಯಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಸ್ನೇಹದಿಂದ ಕಂಡು ಯಾವ ಒಂದು ತಾರತಮ್ಯವಿಲ್ಲದೆ ಎಲ್ಲರನ್ನು ಸಮೃದ್ಧವಾಗಿ ನೋಡಿಕೊಂಡು ಹಸಿರಾಗಿಸಿರುವ ನೆಲ ನಮ್ದು ಅಂತ ಇಲ್ಲಿ ಕವಿ ಮೈಥಿಲಿ ಶರಣ್ ಗುಪ್ತಜಿ ಅವರು ಹೇಳ್ತಾ ಇದ್ದಾರೆ. कवि ऊंचा हिया क्यों कहते हैं? कवि ऊंचा हिया इसलिए कहते हैं कि हिमालय का शिखर बहुत ऊंचा है. इसके समान भारत माता का हृदय भी बहुत श्रेष्ठ और विशाल है. हमें इस बात का गर्व है. ಹಿಮಾಲಯವನ್ನ ಎತ್ತರದ ಹೃದಯ ಅಂತೇಳ್ಬಿಟ್ಟು ಕವಿಗಳು ವರ್ಣಿಸ್ತಾ ಹೇಳ್ತಾ ಇದ್ದಾರೆ. ಯಾಕೆ ಹಾಗಂದಿದ್ದಾರೆ ಅಂದ್ರೆ ಅದು ಆ ಶಿಖರ ತುಂಬಾ ಎತ್ತರವಾಗಿದೆ. ಹಾಗೇನೆ ನಮ್ಮ ಅದಕ್ಕೆ ಸಮಾನವಾಗಿ ಭಾರತ ಮಾತೆಯ ಮನಸ್ಸು ಕೂಡ ತುಂಬಾ ಶ್ರೇಷ್ಠವಾಗಿದೆ ಹಾಗೂ ವಿಶಾಲವಾಗಿದೆ. ನಮಗೆಲ್ಲ ಈ ಮಾತಿನ ಬಗ್ಗೆ ಗರ್ವ ಅಂದ್ರೆ ಹೆಮ್ಮೆ ಇದೆ. ಅಂದ್ರೆ ಹೆಮ್ಮೆ ಅಂದ್ರೆ ಪ್ರೌಡ್ ಅಂತ. ಇಲ್ಲಿ ಗರ್ವ ಅಂದ್ರೆ ಅಹಂಕಾರ ಆ ಅರ್ಥದಲ್ಲಿ ತಗೋಬಾರ್ದು. ಗರ್ವ ಅಂದ್ರೆ ಹೆಮ್ಮೆ, ಪ್ರೌಡ್. हमें मिलजुल कर कौन सा गीत गाना चाहिए? हमें मिलजुल कर देश का यश का गीत गाना चाहिए. हम सब एक साथ रहें और सद्भावना के साथ भारत माता का यश का गीत को गाना चाहिए. ನಾವೆಲ್ಲರೂ ಸೇರಿ ಯಾವ ಗೀತೆಯನ್ನು ಹಾಡಬೇಕು ಅನ್ನೋದು ಪ್ರಶ್ನೆ. ನಾವೆಲ್ಲರೂ ಸೇರಿ ನಮ್ಮದೇ ಆದಂತಹ ಈ ನೆಲದ ಯಶಸ್ಸಿನ ಗೀತೆಯನ್ನು ಹಾಡಬೇಕು. ನಮ್ಮ ತಾಯಿಯ ಜಯಘೋಷವನ್ನು ನಾವು ಮೊಳಗಿಸುವ ಗೀತೆಯನ್ನ ಹಾಡಬೇಕು. ಆ ಹಾಡಬೇಕಾದ್ರೆ ನಾವೆಲ್ಲರೂ ಕೂಡ ಸದ್ಭಾವನೆಯಿಂದ ಒಂದಾಗಿ ಸೇರಿ ಈ ಹಾಡನ್ನ ಹಾಡೋ ಪ್ರಯತ್ನವನ್ನ ಮಾಡಬೇಕು. ಈಗ ಮೂರನೇ ಮೇನ್ನ ನಾವು ನೋಡೋದಾದ್ರೆ ಖಾಲಿಸ್ತಾನ್ ಭರಿಯೆ ಅಂತ ಇದೆ. ಭಾರತ್ ಕಾ ಹಿಯಾ ಊಂಚಾ ಹೈ. ಭಾರತದ ಹೃದಯ ಮನಸ್ಸು ಎತ್ತರವಾಗಿದೆ. ದಿಲ್ ಮೇ ಆಗ್ ದಬಾಕರ್ ರಖ್ತಾ ಹಮ್ಕೋ ಹರಾಭರ. ಆಗ್ ಮತ್ತು ಹರಾಭರ. ಆಗ್ ಅಂದ್ರೆ ಬೆಂಕಿ, ಹರಾಭರ ಅಂದ್ರೆ ಹಸಿರು. ಇಲ್ಲಿ ಒಳಗಡೆ ಎಷ್ಟೇ ದುಃಖ ಇದ್ರೂ ಕೂಡ ನಾವೆಲ್ಲರೂ ಒಂದೇ. ನಮ್ಮನ್ನೆಲ್ಲ ಸಮೃದ್ಧವಾಗಿ ತಾಯಿ ನಮ್ಮನ್ನ ಸಲಹುತ್ತಾ ಇದ್ದಾಳೆ
ಕಾಪಾಡ್ತಾ ಇದ್ದಾಳೆ ಅನ್ನೋದು ಇದಕ್ಕೆ ಉತ್ತರ. ಡ್ಯಾಶ್ ಚಿರಕಾಲ್ ರಹೆ ಸೂರ್ಯ ಚಂದ್ರ, ಇಲ್ಲಿರ್ತಕ್ಕಂತಹ ಸೂರ್ಯ ಚಂದ್ರ, ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ಚಂದ್ರ ಎಂದಿಗೂ ಚಿರಕಾಲವಾಗಿರಲಿ, ಅಂದರೆ ದೇಶ ಸಮೃದ್ಧವಾಗಿರಲಿ, ಅದೆಂದಿಗೂ ಕೂಡ ಬೆಳಕು ಇಲ್ಲಿ ಪಸರಿಸಲಿ ಅನ್ನೋ ಒಂದು ಆಶಯ ಕವಿಗಳದು. ನಮೂನೆಗೆ ಅನುಸಾರ ತುಕಾಂತ್ ಶಬ್ದ ಲಿಖಿಯೇ. ತುಕಾಂತ್ ಅಂದ್ರೆ ಒಂಥರ ರೈಮಿಂಗ್ ವರ್ಡ್ಸ್, ಒಂಥರ ಏನು ರೈಮಿಂಗ್ ವರ್ಡ್ಸೆ. ಆತ, ಗಾತ, ಪಲೆ, ಫಲೆ, ನಾತ, ಮಾತ ಇವೆಲ್ಲವೂ ಕೂಡ ಈ ಕವಿತೆಯಲ್ಲಿ ಬಳಸಿರ್ತಕ್ಕಂತಹ ತುಕಾಂತ್ ಶಬ್ದಗಳು. 5ನೇ ಮೇನೇನಿದೆ, कविता में बह बह कर पानी आता का प्रयोग हुआ है, उसी प्रकार निम्नलिखित शब्दों में से सही शब्द चुनकर वाक्य पूर्ण कीजिए. ಅಂದ್ರೆ ದ್ವಿರುಕ್ತಿಗಳು ಬಂದಿದ್ದಾವೆ, ದೇಖ್ ದೇಖ್ ಕರ್, ಬಹ ಬಹ ಕರ್ ಅಂತ. ಇವನ್ನ ನಾವು ಎಲ್ಲೆಲ್ಲಿ ಈ ವಾಕ್ಯಗಳಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ಅದನ್ನ ನಾವು ಏನ್ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಬಾಲಕ್ ದೇಖ್ ದೇಖ್ ಕರ್ ಸೀಖ್ತಾ ಹೈ, ಭಾಷಾ ಸುನ್ ಸುನ್ ಕರ್ ಬೋಲಿ ಜಾತಿ ಹೈ, मेघ मिट मिट कर बरसते हैं, बच्चा गिर गिर कर चलता है. ಅಂದ್ರೆ ಹುಡುಗ ನೋಡಿ ನೋಡಿ ಕಲಿತಾನೆ. ಭಾಷಾ ಸುನ್ ಸುನ್ ಕರ್ ಬೋಲಿ ಜಾತಿ ಅಂದ್ರೆ ಭಾಷೆಯನ್ನ ಕೇಳಿ ಕೇಳಿ ನಾವು ಹೇಳ್ತೀವಿ, ಮಾತಾಡೋದನ್ನ ಕಲಿತೀವಿ. ಮೇಘ ಅಂದ್ರೆ ಮೋಡಗಳು, ಅವು ಮಿಟ್ ಮಿಟ್ ಕರ್, ಅವು ಏನಾಗಿ ಅವನು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಏನಾಗ್ತವೆ, ಮಳೆಯಾಗಿ ನಮಗೆ ನೆಲವನ್ನ ಹಸಿರುಗೊಳಿಸ್ತವೆ. ಬಚ್ಚ ಗಿರ್ಗಿರ್ಕ ಚಲ್ತಾ ಹೈ, ಮಗುವಾಗಿದ್ದಾಗ ನಾವೆಲ್ಲ ಬಿದ್ದು ಬಿದ್ದು ನಾವೇನ್ ಮಾಡಿದೀವಿ, ನಡೆಯೋದನ್ನ ಕಲ್ತಿದೀವಿ. 6ನೇ ಮೇನಲ್ಲಿ ಏನು ಕೊಟ್ಟಿದ್ದಾರೆ, ಇಸ್ ಕವಿತಾ ಕಿ ಪ್ರಥಮ 8 ಪಂಕ್ತಿಯೋं को ಕಂಠಸ್ಥ ಕೀಜಿಯೇ. ಇಷ್ಟನ್ನು ನೀವು ಬೈಹಾರ್ಟಂತೂ ಮಾಡಲೇಬೇಕು. ಇಡೀ ಪೊಯಮ್ನ ಮಾಡಿದ್ರೆ ಒಳ್ಳೆಯದು, ಇಷ್ಟನ್ನಂತೂ ನೀವು ಕಂಪಲ್ಸರಿ ಎಕ್ಸಾಮ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇಷ್ಟನ್ನಂತೂ ನೀವು ಬೈಹಾರ್ಟ್ ಮಾಡಬೇಕು. ಜೈ ಜೈ ಭಾರತ್ ಮಾತಾ, ऊंचा हिया हिमालय तेरा, उसमें कितना स्नेह भरा, दिल में अपनी आग दबाकर रखता हमको हरा भरा, सौ सौ सोतों से बह बह कर है पानी फूटा आता, जय जय भारत माता. ಈ 8 ಪಂಕ್ತಿಗಳನ್ನ, ಈ 8 ಸಾಲುಗಳನ್ನ ನೀವು ಬೈಹಾರ್ಟ್ ಮಾಡಬೇಕು. ಒಮ್ಮೆ ಬರೆದು ಎರಡು ಸಲ ಬರೆದು ನೀವು ಅದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಕಂಠಪಾಠವನ್ನ ಮಾಡಿ. ಕವಿತೆಯಲ್ಲಿ ಕೇಳಿರ್ತಕ್ಕಂಥ ಕೊನೆಯ ಮೇನು ಅನುರೂಪತ ಅಂತ. ನೀವು SLC ಬಂದಾಗ ಈ ತರದ ಪ್ರಶ್ನೆಗಳು ನಿಮಗೆ 4 ಅಂಕಕ್ಕೆ ಇರ್ತವೆ. ಇಲ್ಲೂ ಕೂಡ 4 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲ 2 ಶಬ್ದಗಳಿರ್ತಕ್ಕಂಥ ಪರಸ್ಪರ ಸಂಬಂಧಗಳನ್ನ ನಾವು ಅರ್ಥಕೊಂಡು 3ನೇ ಒಂದು ವರ್ಡ್ಗೆ 4ನೇ ವರ್ಡ್ನ ಬರಿಬೇಕು, ಜೋಡಿಸಬೇಕು. ಸಾಗರ್ ವಿಶಾಲ್, ಸಾಗರ ವಿಶಾಲವಾಗಿದೆ. ಹಾಗಾದ್ರೆ ಹಿಮಾಲಯ ಹೇಗಿದೆ, ಊಂಚ ಎತ್ತರವಾಗಿದೆ. ಅಂಧಕಾರ್ ಅಂಧೇರ ಅಂದ್ರೆ ಅಂಧಕಾರ ಅಂದ್ರೆ ಕತ್ತಲು, ಅದರ ಅರ್ಥ ಇದೆ. ಹಾಗೇನೆ ಪವಿತ್ರ ಅಂದ್ರೆ ಅರ್ಥ ಪಾವನ್. ಆಮ್ ಧರ್ತಿ ಕಮಲ್ ಪಾನಿ, ಆಮ್ ಅಂದ್ರೆ ಮಾವು, ಅದು ಭೂಮಿ ಮೇಲೆ ನೆಲದ ಮೇಲೆ ಏನು ಬೆಳೀತಕ್ಕಂತಹ ಒಂದು ಹಣ್ಣು. ಹಾಗೇನೆ ಕಮಲದ ಹೂವು ಎಲ್ಲಿರುತ್ತೆ, ನೀರಲ್ಲಿರುತ್ತೆ, ಹಾಗಾಗಿ ನಾವು ಪಾನಿ ಅಂತ ಬರಿತೀವಿ. ಸೂರ್ಯ ಸೂರಜ್, ಇದು ಕೂಡ ಅರ್ಥನೇ. ಚಂದ್ರ ಚಾಂದ್, ಸೂರ್ಯ ಸೂರಜ್, ಚಂದ್ರ ಚಾಂದ್, ಹೀಗೆ ಬರೀಬೇಕು. ಅರ್ಥ ಆಯ್ತಲ್ಲ ಅನುರೂಪತ. ಇದಿಷ್ಟು ನಿಮ್ಮ ಪದ್ಯದ ಸಾರಾಂಶ, ಅದರ ವಿವರಣೆ, ಕವಿಗಳ ಪರಿಚಯ ಹಾಗೂ ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸಕ್ಕಿರ್ತಕ್ಕಂಥ ಇನ್ನಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಅನುರೂಪತ, ಬೈಹಾರ್ಟ್ಗಿರ್ತಕ್ಕಂಥ ಪದ್ಯ, ಇವನ್ನೆಲ್ಲವನ್ನು ನಾವು ನೋಡಿದ್ವಿ. ಇವೆಲ್ಲವನ್ನು ನೀವೇನು ಮಾಡಬೇಕು, ನಿಮ್ಮ ನೋಟ್ಬುಕ್ಕಲ್ಲಿ ಬರೆದು ಅಭ್ಯಾಸ ಮಾಡಿ ನೆಕ್ಸ್ಟ್ ಪಾಠಕ್ಕೆ ನಾವು ಪ್ರಿಪೇರ್ ಆಗೋಣ ಅಂತೆ. ಧನ್ಯವಾದಗಳು. ಜೈ ಹಿಂದ್.